ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಐಫೈ ಕನ್ನಡ ವ್ಲಾಗ್ಸ್. ಸೊ ಇವತ್ತೇನಾದ್ರೆ ನಾರ್ಮಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಂದು ನಾನು ಹೇಳಿದೆ, ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಕ್ರಿಸ್ಮಸ್ ವೆಕೇಶನ್ ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಮನೇಲೇ ಇದ್ದಾಳೆ. ಸೊ ಫುಲ್ ಟೈಮ್ ಅವ್ರ ಜೊತೆ ಆಟ ಆಡೋದು, ಇದು ಅಡುಗೆ ಮಾಡೋದು, ತಿನ್ಸೋದು ಇದೇ ಆಗಿದೆ. ಸೊ ಇವತ್ತು ನಾರ್ಮಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು ಟೈಮ್ 11:30 ಆಗಿದೆ. ಸೊ ನಾವು ಏನು ಮಾಡ್ತೀವಿ, ಏನು ಕುಕಿಂಗ್ ಮಾಡ್ತೀವಿ, ಏನು ತಿಂತೀವಿ ಎಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಇವತ್ತು ಸ್ಪೆಷಲ್ ಏನು ಅಂದರೆ, ನಮ್ಮ ಮನೇಲಿ ಕ್ರಿಸ್ಮಸ್ ಟ್ರೀ ಬಂದಿದೆ. ಸೊ ನನ್ನ ಮಗಳು ಇದೇ ಫಸ್ಟ್ ಟೈಮ್ ನಾವು ಕ್ರಿಸ್ಮಸ್ ಟ್ರೀ ತಂದಿರೋದು. ನಾನು ಯಾವತ್ತೂ ಯಾವ ಕ್ರಿಸ್ಮಸ್ ಟ್ರೀನೂ ತಗೊಂಡು ಬಂದಿರೋದಾಗಲಿ ಡೆಕೋರೇಷನ್ ಆಗಲಿ ಮಾಡಿಲ್ಲ. ಬಟ್ ಏನಂದರೆ ಅವಳಿಗೆಲ್ಲ ಸ್ಕೂಲಲ್ಲಿ ಇಲ್ಲೆಲ್ಲ ನೋಡಿದ್ರು ಕ್ರಿಸ್ಮಸ್ ಟ್ರೀಸ್ ಇರುತ್ತೆ. ಸೊ ಅವಳಿಗೆ ತುಂಬ ಆಸೆ ಆಗಿದೆ, ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅವ್ರ ಪಾಪ ಆರ್ಡರ್ ಮಾಡಿದ್ರು ಅಮೆಝಾನಿಂದ. ಮೋಸ್ಟ್ಲಿ 6 ಇಂಚ್ ಇರಬೇಕು. ಕ್ರಿಸ್ಮಸ್ ಟ್ರೀ ತುಂಬ ದೊಡ್ಡದಾಗೇ ಇದೆ. ಸೊ ಅದನ್ನು ರಾತ್ರಿ ತಾನೇ ಓಪನ್ ಮಾಡಿದ್ವಿ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ. ಈಗ ಅವಳಿಗೆ ಅದಕ್ಕೆ ಕ್ರಿಸ್ಮಸ್ ಡೆಕೋರೇಷನ್ಗೆ ಜಸ್ಟ್ ನಾವು ಡೆಲಿವರಿ ಬಂತು ಅಮೆಝಾನಿಂದ. ಸೊ ಸ್ವಲ್ಪ ಏನೋ ಡೆಕೋರೇಷನ್ ಇಸ್ಕೆ ಅಂತ ತಗೊಂಡು ಬಂದಿದ್ದಾರೆ. ಅದನ್ನ ಓಪನ್ ಮಾಡೋ ತನಕ ಅವಳು ಬಿಡ್ತಾ ಇಲ್ಲ. ಸೊ ಇವಾಗ ಓಪನ್ ಮಾಡ್ತೀವಿ. ಸೊ ಓಕೆ, ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಏನಂದರೆ, ನೀವು ನನ್ನ ಫಸ್ಟ್ ಟೈಮ್ ನೋಡ್ತಿದ್ರಲ್ಲಿ ಜಸ್ಟ್ ಕ್ವಿಕ್ ರಿಮೈಂಡರ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಈ ಚಾನಲ್ನ ಪ್ರೋತ್ಸಾಹಿಸಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಕ್ರಿಸ್ಮಸ್ ಟ್ರೀ ಬಂದು ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ವಿ. ಅಮೆಝಾನಲ್ಲಿ ನಾವು ರಿವ್ಯೂಸ್ನ ನೋಡಿದ್ವಿ. ತುಂಬ ಒಳ್ಳೆ ರಿವ್ಯೂಸ್ ಇತ್ತು ಈ ಕ್ರಿಸ್ಮಸ್ ಟ್ರೀಗೆ. ತುಂಬ ರೀಸನಬಲ್ ರೇಟಿಗೆ ಸಿಕ್ತು. 18 ಪೌಂಡ್ಸಿಗೆ ಒಳ್ಳೆ ಕ್ರಿಸ್ಮಸ್ ಟ್ರೀ ಸಿಕ್ತು. ನಾವು ಓಪನ್ ಮಾಡಿದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಲೀವ್ಸ್ ಇದೆ. ಆಮೇಲೆ ನೋಡೋಕ್ಕೂ ಸಹ ಚೆನ್ನಾಗಿದೆ. ಹೈಟ್ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಚೆನ್ನಾಗಿತ್ತು. ಏನಂದರೆ 3 ಲೆವೆಲಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಲೀವ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅರೇಂಜ್ ಮಾಡೋದಕ್ಕೆ, ಅಲೈನ್ ಮಾಡೋಕ್ಕೆ ಕ್ಲ್ಯಾಂಪು ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ನಾವಿದು ಫಸ್ಟ್ ಟೈಮ್ ಕ್ರಿಸ್ಮಸ್ ಟ್ರೀ ತಂದಿರೋದ್ರಿಂದ ನಮಗೂ ಇನ್ನೂ ಸರಿಯಾಗಿ ಅಲೈನ್ ಮಾಡೋಕ್ಕೆ, ಶೇಪ್ ಎಲ್ಲ ಅಲೈನ್ ಮಾಡೋಕ್ಕೆ ಬಂದಿಲ್ಲ ಕ್ರಿಸ್ಮಸ್ ಟ್ರೀದು. ಸೊ ಎಲ್ಲ ಲೀವ್ಸ್ ಎಲ್ಲ ಗ್ರೂಪ್ ಆಗಿತ್ತು. ಸೊ ಅದನ್ನೆಲ್ಲ ಇನ್ನೂ ಶೇಪ್ ಮಾಡಿ ಕ್ರಿಸ್ಮಸ್ ಟ್ರೀಗೆ ಕರೆಕ್ಟಾಗಿ ಶೇಪ್ ಕೊಡಬೇಕು. ಸದ್ಯಕ್ಕೆ ಟೆಂಪ್ರರಿ ಬೇಸಿಸಿಗೆ ನಾವು ಆ ಥರ ಮಾಡಿ ಇಟ್ಟಿದ್ವಿ. ನನ್ನ ಮಗಳು ಅದಕ್ಕೆಲ್ಲ ಡೆಕೋರೇಷನ್ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಟಾಯ್ಸ್ನೆಲ್ಲ ತೊಗೊಂಡೋಗಿ ಅದರೆಲ್ಲ ಸಿಕ್ಸ್ತಾ ಇದ್ಲು. ಸೊ ಇನ್ನು ಶಾಪಿಂಗ್ ಹೋಗಬೇಕು, ಟ್ರೀ ಡೆಕೋರೇಷನ್ ಶಾಪಿಂಗ್ ಅಂತಲೇ ಹೋಗಬೇಕು. ಇನ್ನು ಏನೇನು ಸ್ಟಾರ್ ತರಬೇಕು, ಅದಕ್ಕೆಲ್ಲ ಲೈಟ್ಸ್ ಆಗಲಿ, ಆಮೇಲೆ ವ್ರ್ಯಾಪಿಂಗ್ ಪೇಪರ್ಸು, ಅದಕ್ಕೆಲ್ಲ ಹಾಕೋದಕ್ಕೆ ರೈನ್ಡಿಯರು ಅದೆಲ್ಲ ತೊಗೊಬರ್ಬೇಕು. ಬಟ್ ಇವಾಗ ಸದ್ಯಕ್ಕೆ ಏನಂದರೆ, ನಾವು ಆಟಾಡ್ತಾ ಇದ್ವಿ. ಅದೇ ಟೈಮಿಗೆ ಅಮೆಝಾನಿಂದ ನಾವು ಆರ್ಡ್ರ್ ಮಾಡಿದ್ವಿ. 6 ಪೌಂಡ್ಸಿಗೆ ಈ ಕ್ರಿಸ್ಮಸ್ ಡೆಕೋರೇಷನ್ ಆರ್ಡ್ರ್ ಮಾಡಿದ್ವಿ. ರೆಡ್ ವಿತ್ ವೈಟ್ ಕ್ರಿಸ್ಮಸ್ ಡೆಕೋರೇಷನ್ ಬಾಲ್ಸ್ ಇದೆ. ಸೊ ಹೇಗಿದ್ರು ಆಟಾಡ್ತಾ ಇದ್ವಲ್ಲ, ಅವಳಿಗೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ಸ್ಕೂಲಲ್ಲೆಲ್ಲ ಕ್ರಿಸ್ಮಸ್ ಟ್ರೀ ಇಟ್ಟಿದ್ರು, ಆ್ಯಕ್ಚುಲಿ ತುಂಬ ದೊಡ್ಡದು. ಅದಕ್ಕೆಲ್ಲ ಇವ್ರ ಕೈಲೆಲ್ಲ ಡೆಕೋರೇಷನ್ ಮಾಡಿಸಿ, ಇವ್ರ ಕೈಲೇನೋ ಚಿಕ್ಕದೆಲ್ಲ ಹಾಕ್ಸಿದ್ರು. ಸೊ ಅದೇ ಥರ ಅವಳೇ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲ ಕೆಳಗಡೆ ಎಲ್ಲ ನಂಗೆ ಅವಳು ಹಾಕಿದ್ಲು, ಮೇಲೆಲ್ಲ ಮಮ್ಮಿ ನೀನು ಹಾಕು ಅಂತ ನಂಗೆ ಕೊಟ್ಲು. ಸೊ ಹಾಗೆ ಹೇಗೋ ಆಟಾಡ್ತಾ 1.5-2 ಅವರ್ ಟೈಮ್ ಪಾಸ್ ಮಾಡಿದ್ವಿ. ಸೊ ಮತ್ತೆ ಎಲ್ಲ ತೆಗೆದು ಕರೆಕ್ಟಾಗಿ ಅಲೈನ್ ಮಾಡಿ, ಇನ್ನು ಕ್ರಿಸ್ಮಸ್ ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿ ನೀಟಾಗಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಬೇಕು. ಇದು ಬಂದು ಅವಳು ಕಿಂಡರ್ ಸರ್ಪ್ರೈಸ್ ಎಗ್ಸ್ ಬರುತ್ತಲ್ಲ, ಅದರೊಳಗಿರೋ ಅಂಥದ್ದು ಟಾಯ್ಸ್ನೂ ಸಹ ಹಾಕುವಂತ ಕೊಟ್ಟಿದ್ಲು. ಸೊ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿದ್ದಾಯಿತು. ಅದಾದಮೇಲೆ ಏನಂದರೆ, ನಾವು ಗ್ರಾಸರಿ ಶಾಪಿಂಗ್ ಮಾಡಿದ್ವಿ ಆನ್ಲೈನು. ಗ್ರಾಸರಿ ಯೂಶ್ವಲಿ ನಾವು ವೀಕ್ಲಿ ಒನ್ಸ್ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಆಮೇಲೆ ಇನ್ನು ಮಧ್ಯದಲ್ಲಿ ಬೇಕಾಗುವಂಥ ಚಿಕ್ಕ ಪುಟ್ಟದು ಟೊಮ್ಯಾಟೊ, ಬೀನ್ಸ್, ಈ ಥರದ್ದು ಫ್ರೆಶ್ ತರಕಾರಿ ಅಥವಾ ಇನ್ನೇನಾದರೂ ಮಧ್ಯದಲ್ಲಿ ಬೇಕಾದರೆ ಅದನ್ನು ನಾವು ಮನೆ ಹತ್ರ ಇರುವಂಥ ಅಂಗಡಿಲಿ ಹೋಗಿ ತೊಗೊಂಬರ್ತೀವಿ. ಇಲ್ಲ ನನ್ನ ಹಸ್ಬೆಂಡ್ ಆಫೀಸಿಂದ ತೊಗೊಬರ್ತಾರೆ. ಬಟ್ ಯೂಶ್ವಲಿ ಏನಂದರೆ, ವೀಕ್ಲಿ ಒಂದು ಲಿಸ್ಟ್ ಮಾಡಿಬಿಟ್ಟು ಎಲ್ಲ ಗ್ರಾಸರಿನ ನಾವು ಆಜಾ ಅಂತ ಇಲ್ಲಿ ಒಂದು ಸ್ಟೋರ್ ಇದೆ, ಅಲ್ಲಿ ಆರ್ಡರ್ ಮಾಡ್ತೀವಿ. ಗ್ರಾಸರಿ ಶಾಪಿಂಗ್ದು ಹಾಲ್ ಏನಂದರೆ ಈ ವಿಡಿಯೋದಲ್ಲ ಇನ್ಕ್ಲೂಡ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಫಸ್ಟು ಗ್ರಾಸರಿನೆಲ್ಲ ಒಳಗಡೆ ತೊಗೊಬಂದು ಎಲ್ಲ ಜೋಡಿಸ್ತೀವಿ, ಅದ್ರ ಜಾಗಕ್ಕೆ ವಾಪಸ್ ಇಡ್ತೀನಿ. ಸೊ ಆಮೇಲೆ ಅವಳು ಮಲಗಿದಾಗ ನಾನು ಗ್ರಾಸರಿ ಶಾಪಿಂಗ್ದು ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಸಪ್ರೇಟಾಗಿ ಹಾಕ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಎಲ್ಲ ತೋರಿಸ್ತಾ ಅದು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಯೂಶ್ವಲಿ ಏನಂದರೆ, ನಾನು ಗ್ರಾಸರಿ ಶಾಪಿಂಗ್ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ನಾನು ನಿಮಗೆ ಸೊ ಯೂಶ್ವಲಿ ಶಾಪಿಂಗ್ ಮಾಡಿದಾಗ ಅಲ್ಲಿ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ಅವಳು ತಗೊಂಡು ಕೊಡ್ತಾಳೆ. ಮಮ್ಮಿ ವೆರಿ ಗುಡ್. ಸೊ ಕಲರ್ಸ್ ಹೇಳ್ತಾಳೆ, ಮತ್ತೆ ಎಷ್ಟೊಂದು ಫೆಮಿಲಿಯರ್, ಲೈಕ್ ವೆಜಿಟೇಬಲ್ ಶಾಪಿಂಗ್ಗೆ ನಾವು ಮಕ್ಳನ್ನ ಕರ್ಕೊಂಡು ಹೋದ್ರೆ ಮಾಡೋಕ್ಕಂತೂ ಆಗಿಲ್ಲ, ಎಷ್ಟು ಕಷ್ಟ ಆಗುತ್ತೆ. ಆದರೆ ಅದನ್ನ ತಗೊಂಡ್ ಬಂದ್ಮೇಲೆ ಅವ್ರ ಕೈಲಿ ಒಳಗಡೆ ಇಡ್ಸೋದಾಗ್ಲಿ, ಮನೆ ಒಳಗಡೆ ತಗೊಂಬಂದು ಕೊಡೋದಾಗ್ಲಿ, ಇದರಿಂದ ಮಾಡಿದ್ರೆ ಅವ್ರಿಗೆ ಹೆಸರು ಗೊತ್ತಾಗತ್ತೆ. ವಾಟ್ ಇಸ್ ದಟ್? ಏನಿದು? ಥ್ಯಾಂಕ್ ಯು. ಸೊ ಕೋರಿಯಾಂಡರ್. ಸೊ ಪ್ರತಿಯೊಂದನ್ನು ಅಲ್ಲಿಂದ ಇಲ್ಲಿಗೆ ತಂದು ಕೊಡ್ತಾಳೆ. ತರಬೇಕಾದ್ರೆ ಅವಳು ಅದನ್ನ ಹೆಸರು ಹೇಳ್ತಾಳೆ. ಸೊ ಅವಳಿಗೆ ಅದ್ರ ವೆಜಿಟೇಬಲ್ ಹೆಸರು ಗೊತ್ತಾಗತ್ತೆ, ಆಮೇಲೆ ಸ್ವಲ್ಪ ಕೆಲಸ ಮಾಡ್ದಂಗೆ ಆಗತ್ತೆ, ಕಲರ್ಸ್ ಗೊತ್ತಾಗತ್ತೆ. ಸೊ ಎಷ್ಟೊಂದು ವಿಷಯಗಳು ಗೊತ್ತಾದಂಗೆ ಆಗತ್ತೆ. ಸೊ ಅದರಿಂದ ನಂಗೂ ಹೆಲ್ಪ್ ಆಗುತ್ತೆ, ಅವಳ ನಾಲೆಜು ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಗ್ರಾಸರಿ ಶಾಪಿಂಗಿಗೆ ಕರ್ಕೊಂಡು ಹೋಗ್ಬೇಕಂತ ಇಲ್ಲ, ಅದನ್ನು ಒಳಗಡೆ ಇಡ್ಸೋದಾಗಲಿ, ಅವ್ರ ಕೈಲಿ ಚಿಕ್ಕ ಪುಟ್ಟದ ಈ ಥರ ಹೆಲ್ಪ್ ತೊಗೊಂಡ್ರೆ ಅವರಿಗೆ ಎಷ್ಟೊಂದು ವಿಷಯ, ಹಣ್ಣುಗಳು, ತರಕಾರಿಗಳು, ಕಲರ್ಸು ಇದೆಲ್ಲ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹಾಗೆ ಮಾಡೋದು. ಸೊ ಲಾಸ್ಟ್ ಆಗಲೇ ತುಂಬ ತಿಂಗಳಿಂದನೂ ಅಲ್ಲಿಂದ ಇಲ್ಲಿಗೆ ಅವಳೇ ಟ್ರಾನ್ಸ್ಫರ್ ಮಾಡಿಕೊಡೋದು ನನಗೆ.
What is this? Should be orange. It's not orange, it's grapefruit. Okay. What is this? Very good. ಸೊ ಮುಂಚೆ ಎಲ್ಲ ಏನಂದರೆ ಗ್ರಾಸರಿ ಬಂದಿದ ತಕ್ಷಣ ಅವಳು ಕೇಳ್ತಾ ಇದ್ದೆ ತೊಗೊಂಡು ಎತ್ತಿರ್ತಿ ಅಂತ. ಬಟ್ ಇವಾಗ ಏನಂದರೆ ಆಲ್ಮೋಸ್ಟ್ 6 to 8 ಮಂತ್ಸಿಂದ ಅವಳೇ ಎತ್ತಿಟ್ಟು ಇವಾಗ ನನಗೆ ಅವಳು ಗ್ರಾಸರಿ ಬಂದಿದ ತಕ್ಷಣ ನಾನು ಅಡುಗೆ ಮನೇಲಿ ಬಂದು ನಿಂತ್ಕೊಳ್ಳೇಬೇಕು, ಅವಳು ಆರ್ಡ್ರ್ ಮಾಡ್ತಾಳೆ ನಿಂತ್ಕೊಳ್ಳೋದಕ್ಕೆ. ಸೊ ಅವಳು ಎಷ್ಟೇ ನಿಧಾನಕ್ಕೆ ಗ್ರಾಸರಿ ತಂದುಕೊಳ್ಳಿ, ಅವಳು ತೆಗೆದು ಎಲ್ಲ ತಂದುಕೊಟ್ಟು ನಾನು ಎತ್ತಿಡೋವರೆಗೂ ನಾನು ಅಡುಗೆ ಮನೆಯಿಂದ ಹೋಗೋಂಗಿಲ್ಲ. ಸೊ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು. ಸೊ ಒಂಥರ ಅವಳಿಗೆ ಅದು ಒಂದು ಅವಳ ಕೆಲಸ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಆಮೇಲೆ ಇನ್ನೊಂದು ಏನಂದರೆ ಈ ಎಗ್ಸ್ ಆಗ್ಬೋದು ಅಥವಾ ಮೊಟ್ಟೆ, ಹಾಲು, ಈ ಥರದ್ದು ಯಾವ್ದಾದ್ರು ಭಾರ ಇರೋಂಥದ್ದು, ಹೆವಿ ಇರೋವಂಥದ್ದನ್ನೆಲ್ಲ ನಾನು ತೊಗೊಬರ್ತೀನಿ, ಮಿಕ್ಕಿದ್ದನ್ನೆಲ್ಲ ಅವಳೇ ಎತ್ಕೊಡ್ತಾಳೆ. ಸೊ ಗ್ರಾಸರಿ ಎತ್ತಿಟ್ಟಿದ್ದಾಯಿತು. ಅದಾದಮೇಲೆ ಏನಂದರೆ ನಾನು ಕಿಚನಿಗೆ ಬಂದು ಸ್ವಲ್ಪ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನದ ಅಡುಗೆ. ಸೊ ಇವಾಗ ಅವಳು ಸ್ಕೂಲ್ ಇಲ್ಲಲ್ಲ, ಸೊ ಅವಳು ಇದ್ದಂಗೆ ಮಾಡಬೇಕು. ಅಲ್ಲಿ ಅವಳು ಕಲರಿಂಗ್ ಪೆನ್ಸಿಲ್ ಕೊಟ್ಟಿದ್ದೀನಿ. ಸೊ ನಾನು ಇವತ್ತು ಏನಂದರೆ ಪಾಲಕ್ ಸೊಪ್ಪು, ಇದು ಮೊಸೊಪ್ಪು ಥರ ಮಾಡ್ತಾಯಿದ್ದೀನಿ. ಒಂದೇ ಒಂದು ಅದರೊಳಗಡೆ ಹೇಗೆ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ತೀನಿ. ಜಸ್ಟ್ ಕ್ವಿಕ್ಕಾಗಿ ಮಾಡ್ತೀನಿ. ಸೊ ಅದೇ ಥರ ಅವಳಿಗೆ ಇಡೋದಕ್ಕೆ ಏನಂದರೆ ಕಲರ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಈ ಬುಕ್ ಬಂದು ಪೆಪ್ಪಾ ಪಿಗ್ ಅಂತ, ಇಲ್ಲಿ ಫೇಮಸ್ ಕ್ಯಾರೆಕ್ಟರ್ ಇತ್ತು. ಸೊ ಏನಂದರೆ ಇಲ್ಲಿ ನೀರು ತೊಗೊಂಡು ಎಜ್ಜಿಗೆ ಹಚ್ಬೋದು ಅಷ್ಟೇ. ಪೇಪರಲ್ಲೇ ಕಲರ್ ಬಂದಿರುತ್ತೆ, ಅವಳೇನು ಕಲರ್ ಹಾಕಬೇಕಾಗಿಲ್ಲ. ಸುಮ್ಮನೆ ಜಸ್ಟ್ ನೀರಲ್ಲಿ ಬ್ರಷಲ್ಲಿ ಹಚ್ಬಿಟ್ಟು ಹಚ್ತಾಳೆ ಅಷ್ಟೇ. ಸೊ ಸಾಂಬಾರು ಸ್ಟಾರ್ಟ್ ಮಾಡೋಣ. ಅನ್ನ ಕೂಗಿದಾಯಿತು. ಅದ್ರ ಜೊತೆಗೆ ಇವಾಗ 15 ನಿಮಿಷದೊಳಗಡೆ ನಾನು ಸಾಂಬಾರು ಮಾಡಿ ಮುಗಿಸ್ತೀನಿ. ಹೇಗೆ ಫಾಸ್ಟಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಯೂಶ್ವಲಿ ಇಲ್ಲಿ ಬೇರೆ ಯಾವುದ್ಯಾವುದೋ ಸೊಪ್ಪು ಸಿಗುತ್ತೆ, ಲೆಟ್ಯೂಸ್ ಆಗ್ಬೋದು, ಇನ್ನು ಯಾವುದಾದ್ರು ಬೇರೆ ಸೊಪ್ಪು ಸಿಗುತ್ತೆ. ಬಟ್ ಯೂಶ್ವಲಿ ಅವೆಲ್ಲ ಸಲಾಡಲ್ಲಾಗಲಿ ಡೈರೆಕ್ಟಾಗಿ ತಿನ್ನೋವಂಥದ್ದು ಇರುತ್ತೆ. ನನಗೆ ಅಡುಗೆ ಮಾಡೋವಂಥದ್ದು ಮೊಸೊಪ್ಪು ಸೊಪ್ಪು ಅಂದರೆ ಇದು ಒಂದೇ ಸಿಗೋದು, ಪಾಲಕು. ಮತ್ತು ಕೆಲವೊಂದು ಸತಿ ಇಂಡಿಯನ್ ಸ್ಟೋರಲ್ಲಿ ಮೆಂತ್ಯ ಸೊಪ್ಪು ಸಿಗುತ್ತೆ. ಸೊ ಪಾಲಕ್ ಸೊಪ್ಪು ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಹಚ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಸೊ ಹೇಗೆ ಅಂದರೆ ಈ ಮೊಸಪ್ಪನ್ನ ಏನಂದರೆ ನಾವು 2-3 ಥರ ಮಾಡ್ಬೋದು. ಅಂದರೆ ಕೂಗಿಸ್ಬಿಟ್ಟು ಇದು ಸಪ್ರೇಟಾಗಿ ಖಾರ ರುಬ್ಬಿಟ್ಟು ಹಾಕ್ತೀನಿ ಕಾಯೆಲ್ಲ. ಸೊ ಅದು ಯೂಶ್ವಲಿ ಒಂದೊಂದ್ಸತಿ ಮಾಡ್ತೀನಿ. ಬಟ್ ನಾರ್ಮಲಿ ನಾನು ಫಾಸ್ಟಾಗಿ ಆಗುತ್ತೆ. ಕಾಯಲ್ಲೇನು ನ್ಯೂಟ್ರಿಯೆಂಟ್ಸ್ ಇರೋಲ್ಲ. ಸೊ ಅದು ಅಲ್ದಿರ ಫ್ರೋಝನ್ ಕಾಯಿ ಯೂಸ್ ಮಾಡೋದು ನಾನು. ಸೊ ಅಷ್ಟೊಂದಾಗಿ ನಾನೇನು ಪ್ರಿಫರ್ ಮಾಡೋದಿಲ್ಲ. ಇದೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಏನಂದರೆ ಪಾಲಕ್ ಸೊಪ್ಪು ಹಾಕ್ತೀನಿ, ಆಮೇಲೆ ಏನೇನು ಹಾಕಬೇಕು ಎಲ್ಲ ಕುಕ್ಕರಲ್ಲಿ ಹಾಕಿ ಕೂಗ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದು ಜಸ್ಟ್ 15 ನಿಮಿಷದೊಳಗಡೆ ಆಗೋಗುತ್ತೆ. ಆಮೇಲೆ ಲೈಕ್ ರುಬ್ಬಿ ಹಾಕಿ ಯಾವ ಥರ ಮಾಡ್ತೀವೋ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಟೊಮೆಟೊ ಹಚ್ತೀನಿ ಇವಾಗ ನಾನು. ಸೊ ಪಾಲಕ್ ಸೊಪ್ಪು ಹಾಕಿದಾಯಿತು. ಆಮೇಲೆ ಟೊಮೆಟೊ ಹಚ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲೂ ಹೇಳಿದ್ದೆ, ನಾನು ಟೊಮೆಟೊಗೆ ಲೈಕ್ ಸ್ವಲ್ಪ ಟೈಮ್ ಜಾಸ್ತಿ ಅಂದರೆ ಟೈಮ್ ಅಂದರೆ ಇರೋದ್ರಲ್ಲಿ ಟೊಮೆಟೊಲ್ಲಿ ನಾನು ಸೀಡ್ಸ್ ಎಲ್ಲ ತೆಗ್ದಾಕ್ತೀನಿ. ನಮ್ಮ ಮನೇಲೆಲ್ಲ ಲೈಕ್ ಬೇರೆಯವರೆಲ್ಲ ಏನಂದರೆ ಟೊಮೆಟೊ ಸಿಪ್ಪೆ ಸಹ ತೆಗ್ದಾಕ್ತಾರೆ ಬೇಯಿಸ್ಬಿಟ್ಟು. ಅದೆಲ್ಲ ಡೈಜೆಷನಿಗೆ ಒಳ್ಳೇದಲ್ಲ. ಆಮೇಲೆ ಇನ್ನು ಲೈಕ್ ಡೈಜೆಷನಿಗಾಗಲಿ ಹೊಟ್ಟೆಗಾಗಲಿ ತುಂಬ ಒಳ್ಳೇದಲ್ಲ. ಬಟ್ ಟೊಮೆಟೊ ಹಾಕಲೇಬೇಕು, ಇಲ್ದಿರ ನಮ್ಗೆ ಅಡುಗೆ ಆಗೋದಿಲ್ಲ. ಸೊ ಏನಂದರೆ ಸೀಡ್ಸ್ ಒಂದು ತೆಗ್ದಾಕ್ತೀನಿ ನಾನು. ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ, 2 ಟೊಮೆಟೊ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು ಪ್ಯಾಕ್ ಫುಲ್ಲು ಪಾಲಕ್ ಸೊಪ್ಪು ಹಾಕಿದ್ದೀನಿ. ಅಂದರೆ ಆಲ್ಮೋಸ್ಟ್ 1 ಕಟ್ಟು ಅಥವಾ 2 ಕಟ್ಟು ಅನ್ಕೋಬೋದು. ಸೊ ಅದಾದಮೇಲೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎರಡು ದೊಡ್ಡದು ಎಸ್ಲು ಅಂತಾರಲ್ಲ ಅದು, 2 ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಜಸ್ಟ್ ಅಡುಗೆ ಮಾಡ್ತಾನೆ ನಾನು ಕ್ಲೀನಿಂಗ್ ಸಹ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಆಮೇಲೆ ಮತ್ತೆ ಅಡುಗೆ ನಿಲ್ಸಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ಟೈಮ್ ಆಗುತ್ತೆ. ಅಷ್ಟರಲ್ಲಿ ಅವಳು ಏನೋ ಗಲಾಟೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಪಟ್ಟಂತ ಅಲ್ಲೇ ನನಗೆ ಅಡುಗೆ ಮನೆ ಒಂದು ಸ್ವಲ್ಪ ಗಲೀಜಾದರೂ ಇಷ್ಟ ಆಗಲ್ಲ, ಹಂಗೆ ಕ್ಲೀನ್ ಮಾಡಿ ಮುಗಿಸ್ಕೊಂಡೆ. ಆಮೇಲೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಸಾಂಬಾರು ಪುಡಿ ಹಾಕಿದೆ, ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಖಾರದ ಪುಡಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದಾಗ ಹಾಕೋಬೋದು. ನನ್ನ ಮಗಳು ಖಾರ ತಿನ್ನಲ್ಲ, ಸೊ ಜಾಸ್ತಿ ಹಾಕ್ತಾಯಿಲ್ಲ ನಾನು. ಬೇಕಾದರೆ ಖಾರದ ಪುಡಿ ಬದಲು ನೀವು ಮೆಣಸಿನ್ಕಾಯಿ ಹಾಕೋಬೋದು. ಆಮೇಲೆ ಬೇಳೆಗಳು ಅಷ್ಟೇ 2-3 ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಹಾಕ್ಬೋದು, ಲೆಂಟಿಲ್ಸ್ ಅಂತ ಹೇಳ್ತಾರೆ, ಮಸೂರ್ ದಾಲು, ಆಮೇಲೆ ಮಾಮೂಲಿ ತೊಗರಿಬೇಳೆ 3 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅಳಸುಂಡೆ ಕಾಳು ಇದ್ರೂ ಹಾಕ್ಬೋದು, ಯಾವುದಾದ್ರೂ ಕಾಳು ಹಾಕ್ಬೋದು, ಮಿಕ್ಸ್ ಮಾಡಿ ಹಾಕ್ಕೋಬೋದು ನೀವು. ಸೊಪ್ಪು ಸಾರಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇಳೆಗಳನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಬೇಳೆ ಜೊತೆಗೆ ನೀವು ಲೈಕ್ ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಕೂಗಾದ್ಮೇಲೂ ಹಾಕ್ಕೋಬೋದು. ಚೆನ್ನಾಗಿ ಒಂದು 4-5 ವಿಷಲ್ ಹಾಕ್ಸೋದ್ರಿಂದ ನಾನು ಮೊಸಪ್ಪೇನು ಮಸಿಯೋಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ಫಸ್ಟೇ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ರುಬ್ಬಿಟ್ಟು ಲೈಕ್ ಹಚ್ಬಿಟ್ಟು ಹಾಕಿದ್ದು. ಆಮೇಲಿಂದ ಉಪ್ಪು ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಕುಕ್ಕರಲ್ಲಿ ಏನೂ ಮೆತ್ಕೊಳ್ಳೋದಿಲ್ಲ, ಆಮೇಲೆ ಕ್ಲೀನಾಗಿ ಆಗುತ್ತೆ ಸಾಂಬಾರು ಅಂತ. ಸೊ ಎಲ್ಲ ಹಾಕಿದ್ದಾಯಿತು. ಜಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ, ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಸಾಂಬಾರು ಪುಡಿ, ಖಾರದ ಪುಡಿ, ಉಷ್ಣದ ಪುಡಿ ಇಷ್ಟು ಹಾಕಿದ್ದೀನಿ.
ಸೊ ನಾವು ಸಾಂಬಾರು ಮುಗಿಸೋ ಅಷ್ಟು ನನ್ನ ಮಗಳು ಆಲ್ಮೋಸ್ಟ್ ಒಂದು ಬುಕ್ ಫುಲ್ ಪೇಂಟಿಂಗ್ ಮಾಡಿ ಮುಗಿಸಿದ್ದಾಳೆ. ಸೊ ಜಸ್ಟ್ ನೀರು ಹಾಕ್ಬಿಟ್ಟು ಸೊ ಏನಂದರೆ ಸಾಂಬಾರು ಕೂಗ್ತಾ ಇದೆ, ಜಸ್ಟ್ 15 ಮಿನಿಟ್ಸ್ ಆಗುತ್ತೆ. ಅಷ್ಟರಲ್ಲಿ ನಾನು ಏನಾದರೂ ಬಟ್ಟೆ ಒಣಗಾಕ್ಬಿಟ್ಟು ಅವಳಿಗೆ ಸ್ನಾನ ಸಹ ಮುಗಿಸ್ಬಿಡ್ತೀನಿ. ಸೊ ಏನಂದರೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ವಾಷಿಂಗ್ ಮಿಷಿನಲ್ಲಿ ಡ್ರೈಯರು ಸಹ ಇದೆ, ಡ್ರೈ ಆಗುತ್ತೆ. ಬಟ್ ಕಂಪ್ಲೀಟಾಗಿ ಡ್ರೈ ಆಗಿರಲ್ಲ, ಇನ್ನೂ ಸ್ವಲ್ಪ ಒದ್ದೆ ಅಂಶ ಇರುತ್ತೆ. ಒದ್ದೆ ಲೈಕ್ ಹಾಗೆ ಮಡಚಿಟ್ರೆ ಎಲ್ಲ ತುಂಬ ವಾಸನೆ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತೀನಿ, ಡ್ರೈಯಿಂಗ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಬಟ್ಟೆಗಳನ್ನ ಇದರಲ್ಲಿ ವಾಷಿಂಗ್ ಮಿಷಿನಿಂದ ಡ್ರೈ ಆದಮೇಲೆ ಇದರಲ್ಲಿ ಹಾಕ್ತೀನಿ. ಅದು ಕಂಪ್ಲೀಟಾಗಿ ಡ್ರೈ, ಒಂದಿನ ಅಥವಾ 2 ದಿನ ಬಿಟ್ಟರೆ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಆಮೇಲೆ ಇದನ್ನ ತೊಗೊಂಡೋಗಿ ಮಡಚಿಟ್ಕೊತೀನಿ. ಸೊ ಬಟ್ಟೆ ಒಣಗಾಕಿದ ತಕ್ಷಣ ನಾನು ಅವಳಿಗೆ ಹೋಗಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಸ್ನಾನ ಆಗುತ್ತೆ, ಅಷ್ಟರಲ್ಲಿ ಸಾಂಬಾರು ಅನ್ನನೂ ರೆಡಿ ಆಗಿರುತ್ತೆ. ಸ್ನಾನ ಆದಮೇಲೆ ಅವಳಿಗೆ ಊಟ ಮಾಡಿಸ್ತೀನಿ. ಸ್ನಾನ ಆಯಿತು, ಬಟ್ಟೆ ಒಣಗಾಕಿದ್ದಾಯಿತು, ಅಷ್ಟರಲ್ಲಿ ಸಾಂಬಾರು ರೆಡಿ ಆಗಿದೆ. ಒಂದು 2 ಸತಿ ಚೆನ್ನಾಗಿ ಸೌಟಲ್ಲಿ ಈ ಥರ ಮಾಡಿದ್ರೆ ಸಾಕು, ಬೇಳೆದು ಮತ್ತು ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಏನಂದರೆ ಅನ್ನಕ್ಕೆ ನೀವು ಈ ಥರ ಸಾಂಬಾರು ಟ್ರೈ ಮಾಡಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಸಿಂಗಲ್ ಪಾಟ್ ಅಂದರೆ ಸಿಂಗಲ್ ಕುಕ್ಕರಲ್ಲಿ ಲೈಕ್ ಎಲ್ಲ ಹಾಕ್ಬಿಟ್ಟು ಮಾಡೋದು. ಸಿಂಗಲ್ ಪಾಟ್ ಕುಕ್ಕರ್ ಅಥವಾ ಪ್ರೆಷರ್ ಕುಕ್ಕರ್ ಟೈಪ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅನ್ನ ಹಾರಾಕಿದ್ದೆ, ಅನ್ನಕ್ಕೆ ತುಪ್ಪ ಮತ್ತು ಆದಷ್ಟು ಸೊಪ್ಪಿರೋ ಅಂತ ಅದನ್ನೆಲ್ಲ ಹಾಕ್ಕೊಂಡು ನಾನು ಊಟ ಮಾಡಿಸ್ಬಿಟ್ಟು ಬರ್ತೀನಿ. ಸೊ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಳೆ. ಊಟ ಆಯಿತು, ನಂದು ಊಟ ಆಯಿತು. ಅವಳು ಸ್ನಾನ ಮಾಡಿ ಎಲ್ಲ ಆಯಿತು, ಮಲ್ಕೊಂಡ್ಲು. ಸೊ ಯೂಶ್ವಲಿ ನಾನು ಹೇಳ್ದಂಗೆ 1.5 to 2 hours ಮಲಗ್ತಾಳೆ. ಈ ಟೈಮ್ ನನಗೆ ಸಿಗೋದು ಇದು ನನ್ನ ಪರ್ಸ್ನಲ್ ಟೈಮ್. ಏನಂದರೆ ನಾನು ಕುಕ್ಕಿಂಗ್ ಎಲ್ಲ ಕೆಲಸ ಆದಷ್ಟು ಈ ಟೈಮ್ ಅಷ್ಟರಲ್ಲಿ ಮಾಡಿ ಮುಗಿಸಿರ್ತೀನಿ. ಸೊ ಈ ಟೈಮಲ್ಲಿ ನನಗೆ ಸ್ಪೇರ್ ಟೈಮ್, ನನ್ನ ಫ್ರೀ ಟೈಮ್ ಅಂತ ಸಿಗೋದು. ಇವಾಗ ಇದರಲ್ಲಿ ನಾನು ಟಿ ವಿ ನೋಡೋದಾಗಲಿ, ಯೂಟ್ಯೂಬ್ಗೆ ಏನಾದ್ರು ವೀಡಿಯೋಸ್ ಮಾಡೋದಾಗಲಿ, ಅಥವಾ ಮಮ್ಮಿ ಜೊತೆ ಮಾತಾಡೋದು, ಓದ್ಕೊಳ್ಳೋದು, ಏನೇ ಕೆಲಸ ಇದ್ದರೂ ಈ ಟೈಮಲ್ಲಿ ಮಾಡ್ಕೋತೀನಿ. ಕೆಲವೊಂದ್ಸತಿ ಇವಾಗ ಆ್ಯಕ್ಚುಲಿ ನಂಗೆ ಬ್ಯೂಟಿ ವೀಡಿಯೋಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಬರ್ತಿದೆ. ನನಗೂ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಬ್ಯೂಟಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನಾನು ಆ್ಯಕ್ಚುಲಿ 1-2 ವೀಡಿಯೋಸ್ ಸಹ ಶೂಟ್ ಮಾಡಿದೆ. ಬಟ್ ಆದರೆ ಈ ಲೈಟಿಂಗಲ್ಲಿ ಈಗಾಗಲೇ ಕತ್ಲೆ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಸೊ ಈ ಲೈಟಿಂಗಲ್ಲಿ ನಾನು ಯಾವ ಬ್ಯೂಟಿ ವೀಡಿಯೋಸ್ ಮಾಡಿದ್ರು ನಿಜವಾಗ್ಲೂ ಆ ಲೆವೆಲಿಗೆ ರೀಚ್ ಆಗಲ್ಲ, ಚೆನ್ನಾಗಿ ಬರ್ತಾ ಇಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಟೈಮ್ ತುಂಬ ಕಮ್ಮಿ, ಸ್ಪೇರ್ ಟೈಮ್. ಲೈಕ್ ಬೆಳಗ್ಗೆನೂ ಅಷ್ಟೇ, ಯೂಶ್ವಲಿ ಲೈಕ್ 9:30 10 ಗಂಟೆ ಆದ್ರೂ ಇನ್ನೂ ಅಷ್ಟು ಚೆನ್ನಾಗಿ ಬೆಳಕೆ ಇರೋದಿಲ್ಲ. ಆಮೇಲೆ 2 ಗಂಟೆ 3 ಗಂಟೆ ಆಗೋಷ್ಟರಲ್ಲಿ ಆಗಲೇ ಡಿಮ್ ಆಗೋಗಿರುತ್ತೆ. ಆಮೇಲೆ ಮಿಕ್ಕಿ ಟೈಮಲ್ಲಿ ಏನಿದ್ರು ಅವಳ ಜೊತೆ ಇರ್ತಾಳೆ, ಇಲ್ಲ ಮನೆ ಕೆಲಸ ಇರುತ್ತೆ. ಸೊ ಆ ರೀತಿ ನನಗೆ ಸ್ಪೆಷಲ್ ವೀಡಿಯೋಸ್ ಯಾವುದು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಆದಷ್ಟು ನಾನು ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದರಲ್ಲೂ ಅವಳು ಇವಾಗ ಸ್ಕೂಲಿಗೆ ಬೇರೆ ಹೋಗ್ತಾ ಇಲ್ಲ. ಸೊ ನೋಡೋಣ ಯಾವ ರೀತಿ ಆಗುತ್ತೋ ವೀಡಿಯೋಸ್ ಆ ರೀತಿ ಮಾಡ್ತಾ ಹೋಗ್ತೇನೆ. ಸೊ ಈಗ ಬಂದು ಅವಳು ಮಲಗಿರೋದ್ರಿಂದ ನನಗೆ ಟೈಮ್ ಇದೆ. ಸೊ ನಾನಿವಾಗ ಸ್ವಲ್ಪ ಫ್ರೆಶ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಶ್ ಅಪ್ ಆಗಿದ್ದಾಯಿತು. ಫ್ರೆಶ್ ಅಪ್ ಆದಮೇಲೆ ನಾನು ಅವಳಿಗೆ ಎದ್ಮೇಲೆ ಏನಾದ್ರು ಸ್ನ್ಯಾಕ್ಸ್ ಕೊಡೋದಕ್ಕೆ ಅಂತ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದು ನಾನು ಸ್ಟ್ರಾಬೆರೀಸ್ ತೊಗೊಂಡು ಚಾಪ್ ಮಾಡ್ತಾಯಿದ್ದೀನಿ. ಚಾಪರ್ ಬಂದು ನಾನು ಇಂಡಿಯಾದಿಂದ ತೊಗೊಂಡು ಬಂದಿದ್ದು, ಇದು ಟಪ್ಪರ್ವೇರ್ ಬ್ರ್ಯಾಂಡು. ಸೊ ಏನಂದರೆ ಚಾಪ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸ್ಟ್ರಾಬೆರೀಸ್ ಫುಲ್ ಪೇಸ್ಟ್ ಆಗ್ತಿತ್ತು. ಬಟ್ ಏನಂದರೆ ಸ್ಟ್ರಾಬೆರೀಸ್ ಸ್ವಲ್ಪ ಕಾಯಿ ಥರ ಇದ್ದಿದ್ದರಿಂದ ಸ್ವಲ್ಪ ಚಂಕಿ ಥರ ಇದೆ. ಬಟ್ ಪರವಾಗಿಲ್ಲ, ಆದರೂ ಅವಳು ಸಹ ತಿಂತಾಳೆ. ಸೊ ಏನಂದರೆ ಮೊಸರನ್ನ ನಾನು ಫ್ರಿಜ್ಜಿಂದ ತೆಗೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಡ್ತಾಯಿದ್ದೀನಿ. ಡೈರೆಕ್ಟಾಗಿ ಮೊಸರನ್ನ ಫ್ರಿಜ್ಜಿಂದ ತೆಗೆದು ಕೊಡ್ಬೋದು ನೀವು ಮಾಡ್ತಾ ಇರೋದಾದರೆ. ಬಟ್ ಇಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಕೋಲ್ಡ್ ಕೊಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು 2 ಸಪ್ರೇಟ್ ರೆಡಿ ಮಾಡಿಟ್ಟಿದ್ದೀನಿ. ಅವಳು ಇದ್ದಾಗ 2 ಮಿಕ್ಸ್ ಮಾಡಿ ಫ್ರೆಶಾಗಿ ಮಾಡಿಕೊಡ್ತೀನಿ. ಮೀನ್ ಮೇಲೆ ಏನಂದರೆ ನೋಡಿ, ನಾನು ಟೀ ಕಲೆಕ್ಷನ್ ಇದು ಬೇರೆ ಬೇರೆ ಫ್ಲೇವರ್ಸ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಏನಂದರೆ ಸ್ಟ್ರಾಬೆರಿ ಹಚ್ಚಿದ್ರಿಂದ ಸ್ಟ್ರಾಬೆರಿ ಫ್ಲೇವರ್ ತೊಗೋತಾ ಇದ್ದೀನಿ. ಟೀ ಬ್ಯಾಗ್ ಹಾಕಿ ಸಕ್ಕರೆ ಹಾಕ್ಕೊಂಡು 1-2 ಸ್ಟ್ರಾಬೆರಿ ಚಂಕ್ಸ್ ಸಹ ಆ್ಯಡ್ ಮಾಡಿಕೊಂಡು ಬಿಸಿನೀರು ಹಾಕ್ಕೊಂಡು ಟೀ ರೆಡಿ ಆಗಿದೆ. ಈಗ ಹೋಗಿ ನಾನು ಕುತ್ಕೊಂಡು ಆರಾಮಾಗಿ ಟೀ ಕುಡಿತೀನಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಅವಳು ಎದ್ದಾಳ್ತಾಳೆ. ಸೊ ಇವಾಗ ಏನಂದರೆ ಅವಳಿಗೆ ಫ್ರೆಶ್ಶಾಗಿ ಸ್ಟ್ರಾಬೆರಿ ಲೈಕ್ ಕರ್ಡ್ ಮಾಡಿ ತಿನ್ನಿಸಿದೆ. ಆಮೇಲೆ ಹಿಂಗೆ ಆಟ ಆಡ್ತಾ ಇದ್ವಿ, ಸ್ನ್ಯಾಕ್ಸ್ ಆಟ ನಡೀತಾ ಹೋಗ್ತಾ ಇರುತ್ತೆ. ಸೊ ಆ್ಯಕ್ಟಿವಿಟೀಸ್ ಏನಂದರೆ ಮುಂಚೆ ಒಬ್ಬಳೇ ಕುತ್ಕೊಂಡು ಏನಾದರೂ ಟಾಯ್ಸ್ ಕೊಟ್ಟರೆ ಆಟ ಆಡ್ತಾ ಇರೋದು ಅಥವಾ ಏನೋ ಒಂದು ಆ್ಯಕ್ಟಿವಿಟಿ ಅವಳೇ ಮಾಡ್ಕೋತಾ ಇದ್ದು. ಬಟ್ ಇವಾಗ ಏನಂದರೆ ಅವ್ರು ಬೆಳ್ದಂಗೆ ಏನಂದರೆ ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆ್ಯಕ್ಟಿವಿಟೀಸು ಲೈಕ್ ಪೇಸ್ಟ್ ಮಾಡೋದು, ಸಿಸರಲ್ಲಿ ಕಟ್ ಮಾಡೋದು, ಈ ಥರ ಆ್ಯಕ್ಟಿವಿಟೀಸ್ ಜಾಸ್ತಿ ಇಂಟ್ರೆಸ್ಟು. ಅಂದರೆ ಪೇಂಟ್ ಮಾಡೋದು, ಕ್ರೇಯಾನ್ಸು ಅಥವಾ ABCD ಹೇಳ್ಕೊಡೋದು, ಏನೋ ಒಂದು ನಡೀತಾ ಇರುತ್ತೆ ಆ್ಯಕ್ಟಿವಿಟೀಸು. ಅವ್ರ ಪಪ್ಪ ಬರೋ ತನಕ ಆಲ್ಮೋಸ್ಟ್ 2-3 hours ನಾವು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತೀವಿ. ಏನಾದರೂ ಒಂದು ಅವಳು ಹೇಳಿದ್ದು, ಅವಳು ಯಾವ ಬುಕ್ ಹೇಳ್ತಾಳೋ ಏನು ಹೇಳ್ತಾಳೋ ಅದು ನಡೀತಾ ಇರುತ್ತೆ. ಯೂಶ್ವಲಿ ಅವ್ರ ಡ್ಯಾಡಿ ಬರ್ತಾ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಬುಕ್ ಇಟ್ಕೊಂಬರ್ತಾರೆ. ಇವಾಗ ಬೇರೆ ಹಾಲಿಡೇಸ್ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಪಾಸ್ ಮಾಡೋದು ಕಷ್ಟ. ಸೊ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದರೆ ಅವಳಿಗೂ ಸ್ವಲ್ಪ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಯಾಕಂದರೆ ಈಚೆ ಸಹ ಹೋಗೋಕ್ಕಾಗಲ್ಲ, ಈಚೆ ಬೇರೆ ಕೋಲ್ಡ್ ಇರೋದ್ರಿಂದ ಮನೇಲೇ ಟೈಮ್ ಪಾಸ್ ಮಾಡಬೇಕು. ಸೊ ಇದು ನಡೀತಾ ಹೋಗ್ತಾ ಇರುತ್ತೆ. ಆಮೇಲೆ ಅವ್ರ ಪಪ್ಪ ಬರ್ತಾರೆ. ಅವ್ರ ಪಪ್ಪ ಬಂದಮೇಲೆ ಫುಲ್ ಶಿಫ್ಟ್ ಅವ್ರಿಗೆ ಬಿಟ್ಕೊಡ್ತೀನಿ, ಅಂದರೆ ಊಟ ನಾನು ಮಾಡಿಸ್ಕೊಡ್ತೀನಿ. ಸೊ ಅವ್ರ ಡ್ಯಾಡಿ ಬಂದಮೇಲೆ ನಾವು ಅವರಿಬ್ರಿಗೂ ಲೈಕ್ 3 ಜನ ಊಟ ಮಾಡಿದ್ವಿ. ಸೊ ಮನೆ ಈ ಥರ ಇದೆ. ಸೊ ನೆಕ್ಸ್ಟ್ ಶಿಫ್ಟ್ ಏನಿರೋ ಡ್ಯಾಡಿ ಜೊತೆ ಆಲ್ಮೋಸ್ಟ್ ಮಲ್ಗೋ ತನಕ ಆಟ ಆಡ್ತಾರೆ. ಸೊ ಇದು ಬಂದು ಏನಪ್ಪ ಕತ್ಲೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಲೈಕ್ ಲೈಟ್ನ ಬಂದು ಈ
ಪ್ರೊಜೆಕ್ಟರ್ ಬಿಡ್ತಾರಲ್ಲ ಆ ಥರ ಅವರು ಕ್ಯಾರೆಕ್ಟರ್ಸ್ನ ಗೋಡೆ ಮೇಲೆ ಬಿಟ್ಕೊಂಡು ಆಟಾಡ್ತಾ ಇದ್ದಾರೆ. ಸೊ ನೈಟ್ ಆಯಿತು, ಸೊ ಸಫಾರಿ ಸ್ಟೋರಿ ನಡೀತಾ ಇದೆ. ಇದು ಬಂದು ಅವರು ಸೀಲಿಂಗಲ್ಲಿ ಹಾಕೊಂಡು ಆಟಾಡ್ತಿದ್ದಾರೆ. ಸೊ ಗುಡ್ ನೈಟ್ ಗೈಸ್, ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಇವತ್ತಿಂದು. ನಿಮ್ಮ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿರೋ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.